ಇವತ್ತಿನ ವಾಕ್ಯ ಜ್ಞಾನೋಕ್ತಿಗಳು 16:5. ಜ್ಞಾನೋಕ್ತಿಗಳು 16:5. ಅಹಂಕಾರಿಗಳೆಲ್ಲ ಯೆಹೋವನಿಗೆ ಅಸಹ್ಯ, ಅವರಿಗೆ ದಂಡನೆ ಖಂಡಿತ. ದೇವರ ವಾಕ್ಯ ಹೇಳ್ತಾ ಇರೋದು ಅಹಂಕಾರಿಗಳಿಗೆ ದೇವರಿಗೆ ನಾವು ಏನಾಗಿದೆ ಅಂದರೆ ಅಸಹ್ಯವಾಗಿದೆ. ನಮ್ಮೊಳಗಡೆ ಯಾವಾಗೂ ಅಹಂಕಾರ, ಗರ್ವ ಅನ್ನೋದು ಬರಬಾರ್ದು. ಅದು ದೇವರ ದೃಷ್ಟಿಯೊಳಗಡೆ ಏನಾಗಿದೆ ಅಸಹ್ಯ ಅಲ್ವಾ. ಏನಾದರೂ ಒಂದು ಕೆಟ್ಟದ್ದು ಡರ್ಟಿ ಥಿಂಗ್ಸ್ ನಾವು ನೋಡಿದ್ರೆ ಎಷ್ಟು ಅಸಹ್ಯ ಮಾಡ್ಕೋತೀವಲ್ವಾ. ಆ ಥರ ದೇವರ ದೃಷ್ಟಿಯೊಳಗಡೆ ಅಹಂಕಾರವನ್ನು ಏನಾಗಿದೆ, ಗರ್ವ, ಪ್ರೈಡು ಏನಾಗಿದೆ ಅಂತಂದರೆ ಅಸಹ್ಯ ಆಗಿದೆ. ಯಾವಾಗೂ ದೇವ್ರು ನಮ್ಮನ್ನು ಎಷ್ಟು ಆಶೀರ್ವಾದ ಮಾಡಿದ್ರೆ, ಎಷ್ಟು ನಮಗೆ ಮೇಲುಗಡೆ ಎತ್ತಿದ್ರೆ, ಸೇವೆ ಇರ್ಬೋದು, ಜಾಬ್ ಇರ್ಬೋದು, ಫೈನಾನ್ಷಿಯಲಿ ಇರ್ಬೋದು, ಬ್ಲೆಸ್ಸಿಂಗ್ ಇರ್ಬೋದು, ಲೈಫ್ ಪಾರ್ಟ್ನರ್ ಇರ್ಬೋದು, ಏನೋ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನೀವೊಂದು ಒಳ್ಳೆ ಸ್ಥಾನದಲ್ಲಿ ಬರ್ರಿ. ಯಾವಾಗೂ ಹಂಬಲ್ ಆಗಿರಬೇಕು. ಅಹಂಕಾರ ನಮ್ಮೊಳಗಡೆ ಗರ್ವ ಅನ್ನೋದು ಬರಬಾರ್ದು. ಅದು ದೇವರಿಗೆ ಅಸಹ್ಯ. ಆಮೇಲೆ ಅಲ್ಲೇ ನಾವು ಬಿದ್ದು ಸೈತಾನನು ಕೂಡ ಏನಾಗಿದ್ದ, ಲೂಸಿಫರು ಸುಂದರವಾದ ಅವನು ಒಬ್ಬ ದೇವದೂತರಾಗಿದ್ದ. ಅಹಂಕಾರದಿಂದ ಈ ಭೂಮಿಯಲ್ಲಿ ಬಿದ್ದು ಇವತ್ತು ಅವನು ನಾಶನ ಮಾರ್ಗದಲ್ಲಿ ನಡೀತಾ ಇರೋದು ಅಲ್ವಾ. ಅಹಂಕಾರ ಅಸಹ್ಯ, ಹೆಲ್ತ್ಗೂ ಒಳ್ಳೇದಲ್ಲ. ಅಹಂಕಾರ ಬಿದ್ದು ಹೋಗ್ತೀವಿ. ಜೀವನ ಪೂರ್ತಿ ನಾವು ಎದ್ದೊಳಕ್ಕಾಗಲ್ಲ. ಹಂಬಲ್ ಆಗಿರೋಣ, ತಗ್ಗಿಸ್ಕೊಂಡು ಹೋಗೋಣ. ಅದು ದೇವರಿಗೆ ಮಹಿಮೆ ತರ್ತದೆ. ಅಹಂಕಾರ ನಮಗೆ ನಾಶ ಮಾಡ್ತದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.